ಆರೋಗ್ಯಕರವಾದಂತಹ ಪನ್ನೀರ್ ಪಚ್ಚೆ ಹೆಸರು ಕಾಳು ಮೊಳಕೆ ಬರಿಸಿದಂಥದ್ದು ಹೇಗೆ ಮಾಡೋದಂತ ಇವತ್ತು ನೋಡುವ. ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಆರೋಗ್ಯಕರವಾದಂತಹ ಪಚ್ಚೆ ಹೆಸರು ಕಾಳು ಮತ್ತು ಪನ್ನೀರ್ ಕೂರ್ಮ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾನು ಬ್ಯಾಡಗಿ ಮೆಣಸು, ಕೊತ್ತಂಬರಿ, ಜೀರಿಗೆ, ಕಾಳು ಮೆಣಸು, ನೀರುಳ್ಳಿ, ಬೆಳ್ಳುಳ್ಳಿ, ಹುಳಿ, ರುಚಿಗೆ ನಾನು ಗೋಡಂಬಿ, ಜೊತೆಗೆ 1 ಕಪ್ ತೆಂಗಿನ ತುರಿ ಇದೆಲ್ಲವನ್ನು ಹಾಕಿ ನಾನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ. ನಾನು ಹೆಚ್ಚು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ, ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದರ ಜೊತೆಗೆ ನಾನು 1 ಇಡೀ ನೀರುಳ್ಳಿ ಇದನ್ನು ಚಿಕ್ಕ ಚಿಕ್ಕ ಸ್ಲೈಸ್ಗಳಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ. 2 ಟೊಮ್ಯಾಟೊ ಇದನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ. ಆದಷ್ಟು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ. ಇದು ರೆಡಿಯಾಗಿದೆ. ಇದನ್ನೊಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ, ನಾನು ರಾತ್ರಿ ಇಡೀ ನೆನೆಸಿದಂಥ ಮೊಳಕೆ ಬರಿಸಿದಂಥ ಹೆಸರು ಕಾಳು ನೋಡಿ, ಅದರ ಜೊತೆಗೆ ಪನ್ನೀರ್ ಇದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿಟ್ಕೊಳ್ತೇನೆ. ನೋಡಿ, ಆದಷ್ಟು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ, ಇದು ತುಂಬ ಟೇಸ್ಟ್ ಕೊಡುತ್ತೆ. ರೆಡಿಯಾಗಿದೆ. ಇವಾಗ ನಾನೊಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ 1 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ನಾನು ಪನ್ನೀರನ್ನು ರೋಸ್ಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಲಿ. ಬೇಕಾದರೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳಿ. ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ಅದೇ ಬಾಣಲೆಯಲ್ಲಿ ನಾನು ತೆಂಗಿನ ಎಣ್ಣೆ ಸೇರಿಸಿ ನಾನು ನೀರುಳ್ಳಿ ಮತ್ತು ಕಟ್ ಮಾಡಿಟ್ಕೊಂಡಂಥ ನೀರುಳ್ಳಿ ಮತ್ತು ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಫ್ರೈ ಆಗಲಿ, ಕೆಂಪು ಬಣ್ಣ ಬರುವ ತನಕ ಫ್ರೈ ಆಗಲಿ. ಆದಷ್ಟು ಫ್ರೈ ಆದಾಗ ಅದು ಟೇಸ್ಟ್ ಕೊಡುತ್ತೆ. ಅದು ಫೈನಲಿ ಫ್ರೈ ಆಗಿದೆ ನೋಡಿ. ಇವಾಗ ನಾನು ಇನ್ನೊಂದು ಪಾತ್ರೆಯಲ್ಲಿ ನಾನು ಹೆಸರು ಕಾಳನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಬೇಯಲಿ. ಇವಾಗ ಅದೇ ಕಡಾಯಿಯಲ್ಲಿ ನಾನು ಆಲ್ರೆಡಿ ರೆಡಿಯಾದಂತಹ ಯಾವುದು ನೀರುಳ್ಳಿ ಮತ್ತು ಟೊಮೆಟೊ ಮಿಶ್ರಣಕ್ಕೆ ನಾನು ಪನ್ನೀರನ್ನು ಸೇರಿಸಿ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಆಲ್ರೆಡಿ ರುಬ್ಬಿಟ್ಟಂತಹ ಯಾವುದು ಮಿಶ್ರಣವನ್ನು ಜೊತೆಗೆ ಹೆಸರು ಕಾಳನ್ನು ಸೇರಿಸಿ ಚೆನ್ನಾಗಿ ಕುದಿಸ್ತೇನೆ. ಇದು ನೋಡಿ, ಆಲ್ರೆಡಿ ರುಬ್ಬಿ ಇಟ್ಟಂತಹ ಯಾವುದು ಪದಾರ್ಥಗಳು ಅದನ್ನು ನಾನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ತೇನೆ. ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಅದು ಕುದಿ ಬರಲಿ. ಪನ್ನೀರ್ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರಲಿ. ಇವಾಗ ಫೈನಲಿ ನಾನು ಹೇಳಿದಂತಹ ವೆಜ್ ಕೂರ್ಮ, ಪನ್ನೀರ್ ಪಚ್ಚೆ ಹೆಸರು ಕಾಳು ವೆಜ್ ಕೂರ್ಮ ರೆಡಿಯಾಗಿದೆ ನೋಡಿ. ವೆಜ್ ಕೂರ್ಮ ಆಲ್ರೆಡಿ ರೆಡಿಯಾಗಿದೆ. ನೋಡಿದ್ದಕ್ಕೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.